ಗೋ ಮಹೇಶ್ವರ. ಅಯ್ಯೋ ರಾಮ, ಇದೇನಪ್ಪ ಇದು ಹೋಗ್ತದೆ? ಲೈವ್ ಅಲ್ಲ? ಹಾಂ, ಲೈವ್ ಅಲ್ಲ, ಜಸ್ಟ್ ರೆಕಾರ್ಡಿಂಗೆ, ವಿಡಿಯೋ ರೆಕಾರ್ಡಿಂಗ್. ಕ್ಲಿಕ್ ಮಾಡಿದ್ರೆ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಇದೇನು ತೋರಿಸಿ. ಇದು ಈ ಮೇಲಿದ್ದೇನು? ಈ ವೈಟ್ ಏನು? ಈ ಸ್ಕ್ವೇರ್ ಏನು? ಈ ಸರ್ಕಲ್ ಏನು? ಸ್ಕ್ವೇರು ಸ್ಟಾಪ್ ಮಾಡ್ತದೆ. ಇದು ಸರ್ಕಲ್ಲು ಫೋಟೋ ತೆಗೆಯುತ್ತೆ. ಇದು ಪಾಸ್ ಹಾಂ, ಓಕೆ. ಇದು ಬ್ಯಾಕ್. ಆಯಿತು ಹೇಳೋದಾ? ಯತ್ರ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಬಾಷ್ಪವಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಓಂ. ಸಪ್ತವಿಂಶ 27ನೇದಲ್ಲವೇ? ಈಗ 2 ರೆಕಾರ್ಡ್ ಮಾಡ್ತಾ ಇದ್ದೀನಿ. 2ರಲ್ಲಿ ಯಾವುದು ಒಂದಾದರೂ ಬರಬಹುದು. ನಮ್ಮ ಜೊತೆಗೆ ಆ ಶಬ್ದ ಆದರೂ ಬರಬಹುದು. ಒಳ್ಳೆಯದು. ಏಕೆ? ರಾವಣನು ಬಂದಾಗ ಶಬ್ದ ಬಂದರೂ ಒಳ್ಳೆಯದಾಗ್ತಿತ್ತು ಅಲ್ಲವೇ? ಅದು ಇದು ಜೊತೆಗೆ ಸೇರಿಕೊಂಡ್ರೆ ಜೋರಾಗಿ ಅನಿಸುತ್ತದೆ. ಆಯಿತು. ಇತ್ಯುಕ್ತ ಸೀತೆಯ ಘೋರಂ ರಾಕ್ಷಸ್ಯ ಕ್ರೋಧ ಮೂರ್ಛಿತಾ ಕಾಶ್ಚಿಜ್ಜಗ್ಮುಸ್ತದಾ ಖ್ಯಾತುಂ ರಾವಣಸ್ಯ ದುರಾತ್ಮನಃ. ತತಃ ಸೀತಾಮುಪಾಗಮ್ಯ ರಾಕ್ಷಸ್ಯೋ ಭೀಮದರ್ಶನಾಃ. ಒಂದು ನಿಮಿಷ, ನಾನು ಇದು ತೆಗೀತೀನಿ. ಓದುವುದು ಸುಲಭವಾಗ್ತದೆ. ಇದು ಅಕ್ಷರ ಸಣ್ಣದಾಗಿಬಿಟ್ಟಿದೆ. ಇದಾದರೆ ಸ್ವಲ್ಪ ಅಕ್ಷರ ದೊಡ್ಡದಾಗ್ತದೆ. ಸಣ್ಣದು ಏನು ಕಂಡೇ ಬರಲ್ಲ. ಪುನಃ ಪರುಷಮೇಕಾರ್ಥಮನರ್ಥಾರ್ಥಮಥಾ ಬ್ರುವನ್ ಅಜ್ಯೇದಾನೀಂ ತವಾ ನಾರ್ಯೇ ಸೀತೆ ಪಾಪ ವಿನಿಶ್ಚಯೇನ್. ರಾಕ್ಷಸ್ಯೋ ಭಕ್ಷಯಿಷ್ಯಂತಿ ಮಾಂಸಮೇತದ್ಯಥಾ ಸುಖಂ. ಸೀತಾಂ ತಾಭಿರನಾರ್ಯಾಭಿರ್ದೃಷ್ಟಾ ಸಂತರ್ಜಿತಾಂ ತದಾ. ರಾಕ್ಷಸೀ ತ್ರಿಜಟಾ ವೃದ್ಧ ಪ್ರಬುದ್ಧಾ ವಾಕ್ಯಮಬ್ರವೀತ್. ಎಲ್ಲರೂ ಒಬ್ಬರು ಹೇಳಿದ್ದಾರೆ. ರಾವಣನಿಗೆ ಹೇಳುವಕ್ಕೆ ಹೋದರು. ಈಗ ಸೀತೆ ಒಪ್ಪುತ್ತಾ ಇಲ್ಲ. ಈಗ ನಾವು ಸೀತೆಯನ್ನು ತಿಂದೇ ಬಿಡ್ತೀವಿ. ಒಬ್ಬರು ಹೇಳಿದ್ದರು, ರಾವಣಕ್ಕೆ ಹೇಳಿಬಿಡೋಣ, ಇನ್ನೇಕೆ ಒಬ್ಬಳನ್ನು ಕಳಿಸ್ಬಿಡು, ಹೇಳ್ತಾರೆ ನಾವು ಇಲ್ಲೇ ತಿಂದು ಬಿಡ್ತೀವಿ. ಅಷ್ಟರಲ್ಲೇ ಮಿಕ್ಕ ಜನರು ಇನ್ನೂ ಬೈಯುತ್ತಾ ಇದ್ದಾರೆ. ಒಬ್ಬಳು ಅವಳಲ್ಲಿ, ಆ ಸ್ತ್ರೀಯರಲ್ಲಿರುವ ಒಂದು ತ್ರಿಜಟ ಬಂದಿದ್ದಳು. ಅವಳು ಬುದ್ಧಿವಂತಳು. ಸ್ವಲ್ಪ ಇವರೆಲ್ಲರಿಗಿಂತ ಸ್ವಲ್ಪ ವಯಸ್ಸು ಹೆಚ್ಚಿನ ವಯಸ್ಸಿರುವವಳು. ಅವಳು ಹೇಳ್ತಾರೆ ನೋಡಿ, ಇದು ಏನು, ಪ್ಲೀಸ್ ಚೆಕ್ ಯುವರ್ ಇಂಟರ್ನೆಟ್ ಇದ್ದೇ ಇದೆ ಎಲ್ಲ ಹೇಳ್ತಾನೆ. ಇದೇನು ಮಾಡೋದಪ್ಪ, ಇದು ಬರಲ್ಲ ಇದ್ದಲ್ಲಿ. ಓಕೆ. ಆತ್ಮಾನಂ ಖಾದತಾನಾರ್ಯ ನ ಸೀತಾಂ ಭಕ್ಷಯಿಷ್ಯತಃ. ಜನಕಸ್ಯ ಸುತಾಮಿಷ್ಟಾಂ ಸ್ನುಷಾಂ ದಶರಥಸ್ಯ ಚ. ಸ್ವಪ್ನೋ ಹ್ಯದ್ಯ ಮಯ. ಅವ್ರು ಹೇಳ್ತಾರೆ,
ಏ ನೀ ಅನಾರ್ಯ ರಾಕ್ಷಸಿ ಸ್ತ್ರೀಯರು, ನೀನು ಈ ಜಾನಕಿ ದಶರಥನ ಸೊಸೆ, ಇನ್ನು ಯಾರು ಜನಕನ ಮಗಳು, ಇವಳನ್ನು ಸೀತೆಯನ್ನು ನೀವೇಕೆ ತಿನ್ನುವುದು, ನಿಮ್ಮನ್ನು ನೀವೇ ತಿಂದುಕೊಂಡು ಎಂದು ಹೇಳಿಬಿಟ್ಟು. ಸ್ವಪ್ನೋ ಹ್ಯದ್ಯ ಮಯಾ ದೃಷ್ಟೋ ದಾರುಣೋ ರೋಮಹರ್ಷಣಃ ರಾಕ್ಷಸಾನಾಮಭಾವಾಯ ಭರ್ತುರಸ್ಯಾಭವಾಯ ಚ. ನಾನು ನಿನ್ನೆ ಒಂದು ಕನಸು ನೋಡಿದೆ. ಆ ಕನಸು ಬಿದ್ದಿದೆ. ಅದರಲ್ಲಿ ಏನು ರಾಕ್ಷಸರಿಗೆ ನಾಶವಾಗುತ್ತದೆ, ಈ ಸೀತೆಗೆ ಇವಳ ಸೀತಾಪತಿ ಗೆಲ್ಲುತ್ತಾನೆ ಎಂದು ನನಗೆ ಕನಸು ಬಿದ್ದಿದೆ ಎಂದು ಈಗ ಹೇಳ್ತೀನಿ. ಏವ ಮುಕ್ತಾಸ್ತ್ರಿಜಟಯ ರಾಕ್ಷಸ್ಯ ಕ್ರೋಧಮೂರ್ಛಿತಾ ಸರ್ವಾ ಏವಾಬ್ರುವನ್ ಭೀತಾಸ್ತ್ರಿಜಟಾಂ ತಾಮಿದಂ ವಚಃ. ಮೊದಲವಳಿಗೆ ಕೋಪ ಬಂತು ಆ ರಾಕ್ಷಸ ಸ್ತ್ರೀಯರಿಗೆ. ಮತ್ತೆ ಸ್ವಲ್ಪ ಭಯವಾಯಿತು. ಅಯ್ಯೋ, ರಾಕ್ಷಸರೆಲ್ಲ ಸೋತು ಹೋಗ್ತಾರಾ ಎಂದು ಭಯವಾಗಿ ಮತ್ತೆ ಬಂದು ತ್ರಿಜಟೆಯನ್ನು ಹೀಗೆ ಕೇಳ್ತಾ ಇದ್ದಾರೆ ಅವರು. ತಾಸಾಂ ಶ್ರುತ್ವ ಕಥಯಸ್ವತಯಾ ದೃಷ್ಟಃ ಸ್ವಪ್ನೋ ಯಂ ಕೀದೃಶೋ ನಿಶೀನ್. ತಾಸಾಂ ಶ್ರುತ್ವಾ ತು ವಚನಂ ರಾಕ್ಷಸೀನಾಂ ಮುಖೋದ್ಗತಂ. ನಿಮ್ಮ ಸ್ವಪ್ನ ಹೇಗಿತ್ತು ಅದು ಹೇಳು ನಮಗೆ ಎಂದು ಹೇಳ್ತಾ ಇದ್ದಾರೆ. ಉವಾಚ ತಾಸಾಂ, ಆಯ್ತಾ ಅದು. ಉವಾಚ ವಚನಂ ಕಾಲೇ ತ್ರಿಜಟಾ ಸ್ವಪ್ನ ಸಂಶ್ರಿತಂ. ತ್ರಿಜಟ ಹೇಳುವುದು ಶುರು ಮಾಡಿಬಿಟ್ರು. ಗಜದಂತ ಮಯೀಂ ದಿವ್ಯಾಂ ಶಿಬಿಕಾಮಂತರಿಕ್ಷಗಾಂ ಯುಕ್ತಾಂ ವಾಜಿ ಸಹಸ್ರೇಣ ಸ್ವಯಮಾಸ್ಥಾಯ ರಾಘವಃ. ಒಂದು ಶಿಬಿಕಾ ಅಂದರೆ ಒಂದು ಪಲ್ಲಕ್ಕಿ ಮೇಲೆ ರಾಮಚಂದ್ರ ಕೂತ್ಕೊಂಡು ಬರ್ತಾ ಇದ್ದಾನೆ. ಅದು ಒಂದು ಏನು ಯಾವದಿಂದ ತಯಾರಾಯಿತೋ ಗೊತ್ತಾ? ಆನೆಯ ದಂತದಿಂದಲೇ ಅನೇಕ ದಂತಗಳನ್ನು ಸೇರಿಸಿ ಒಂದು ಪಲ್ಲಕ್ಕಿ ಮಾಡಿದ್ದಾರಂತೆ. ಎಲ್ಲ ಬಿಳಿ ಪಲ್ಲಕ್ಕಿ, ಪೂರ್ತಿ ಆನೆಯ ದಂತಗಳಿಂದ. ಅದಕ್ಕೆ ಎಳೆಯುವರು ಕುದುರೆಗಳಿವೆ. ಅಂಥ ಪಲ್ಲಕ್ಕಿ ಮೇಲೆ ಕೂತ್ಕೊಂಡು ರಾಮಚಂದ್ರ ಬರುತ್ತಾ ಇದ್ದಾನೆ ಎಂದು ಅದೇನು ಕನಸಿನಲ್ಲಿ. ಶುಕ್ಲಮಾಲ್ಯಾಂಬರಧರೋ ಲಕ್ಷ್ಮಣೇನ ಸಮಾಗತಃ. ಅದು ರಾಮಚಂದ್ರ ಬಿಳಿ ಬಟ್ಟ ಹಾಕ್ಕೊಂಡು ಅದು ಲಕ್ಷ್ಮಣನ ಜೊತೆಗೆ ಬರ್ತಾ ಇದ್ದಾನೆ. ಸ್ವಪ್ನೆ ಚಾದ್ಯಮಯ ದೃಷ್ಟ ಸೀತಾ ಶುಕ್ಲಾಂಬರಾವೃತ. ಸಾಗರೇಣ ಪರಿಕ್ಷಿಪ್ತಂ ಶ್ವೇತಪರ್ವತಮಾಸ್ಥಿತಾನ್. ರಾಮೇಣ ಸಂಗತಾ ಸೀತಾ ಭಾಸ್ಕರೇಣ ಪ್ರಭಾಯತ. ರಾಘವಶ್ಚ ಪುನರ್ದೃಷ್ಟಶ್ಚತುರ್ದಂತಂ ಮಹಾಗಜಂ. ಆರೂಢಶೈಲಸಂಕಾಶಂ ಚಕಾಸ ಸಹ ಲಕ್ಷ್ಮಣಃ. ತತಸ್ತು ಸೂರ್ಯಸಂಕಾಶೌ ದೀಪ್ಯಮಾನೌ ಸ್ವತೇಜಸಾ. ಶುಕ್ಲಮಾಲ್ಯಾಂಬರಧರೌ ಜಾನಕೀಂ ಪರ್ಯುಪಸ್ಥಿತೌ. ತತಸ್ತಸ್ಯ ನಗಸ್ಯಾಗ್ರೆ ಹ್ಯಾಕಾಶಸ್ಥಸ್ಯ ದಂತಿನಃ.
ಭರ್ತ್ರಾ ಪರಿಗೃಹೀತಸ್ಯ ಜಾನಕೀ ಸ್ಕಂಧಮಾಶ್ರಿತಾ ಭರ್ತುರಂಕಾತ್ ಸಮುತ್ಪತ್ಯ ತತಃ ಕಮಲಲೋಚನಾನ್ ಚಂದ್ರಸೂರ್ಯೌ ಮಯಾ ದೃಷ್ಟ ಪಾಣಿಭ್ಯಾಂ ಪರಿಮರ್ಜತಿ ತತಸ್ತಾಭ್ಯಾಂ ಕುಮಾರಾಭ್ಯಾಂ ಆಸ್ಥಿತಃ ಸ ಗಜೋತ್ತಮಃ ಸೀತಯಾ ಚ ವಿಶಾಲಾಕ್ಷ್ಮ್ಯಾ ಲಂಕಾಯಾ ಉಪರಿ ಸ್ಥಿತಃ ಪಾಂಡುರರ್ಷಭಯುಕ್ತೇನ ರಥೇನಾಷ್ಟಯುಜಾ ಸ್ವಯಂ ಇಹೋಪಯಾತಃ ಕಾಕುತ್ಸ್ಥಃ ಸೀತಯಾ ಸಹ ಭಾರ್ಯಯಾ ಶುಕ್ಲಮಾಲ್ಯಾಂಬರಧರೋ ಲಕ್ಷ್ಮಣೇನ ಸಹ ಗತಃ ನೋಡಿ, ಆ ಕಾಲದಲ್ಲಿ ಬಿಳಿ ಬಟ್ಟನೇ ಹಾಕ್ಕೊಳ್ತಿದ್ದ. ಕಾಷಾಯ ಬಟ್ಟ ಹಾಕುವುದು ಇಲ್ಲ, ಏಕೆಂದರೆ ಅವರು ಸನ್ಯಾಸಿಗಳಲ್ಲ. ನಮ್ಮ ಟಿ ವಿ ರಾಮಾಯಣ ಕಾಷಾಯ ಬಟ್ಟೆ ತೋರಿಸ್ತಾರೆ. ಈ ಕನಸಿನಲ್ಲಿ ರಾಮ ಲಕ್ಷ್ಮಣರು ಸೀತಾ ಬಿಳಿ ಬಟ್ಟೆನೇ ಹಾಕ್ಕೊಂಡ. ಅವರು ಒಳ್ಳೆಯ, ಏಕೆಂದರೆ ಒಂದು ಏನೋ ಹೋಗ್ತಾ ಇದ್ದಾರೆ ಮತ್ತು ಸೀತಾರಾಮ ಭೇಟಿಯಾದರು, ಇದೆಲ್ಲ ಒಂದು ಅನುಕೂಲ. ಯಾವುದು ಶುಭ ಶಕುನವೋ ಅಂಥ ಒಳ್ಳೆಯ ಸ್ವಪ್ನ, ಸುಸ್ವಪ್ನ. ದುಸ್ವಪ್ನ ಬೇರೆ, ಇದು ಸುಸ್ವಪ್ನ. ಒಳ್ಳೆಯ ಸ್ವಪ್ನಗಳನ್ನೇ ನೋಡ್ತಾ ಇದ್ದಾನೆ. ಅವ್ರು ನೋಡಿ ಕಾಷಾಯ ಹಾಕ್ತಾರೆ. ಕಾಷಾಯ ಅಷ್ಟೇನು, ಕಾಷಾಯ ಗೊತ್ತಾ, ಇದು ದರಿದ್ರತೆಗೆ ಸೂಚನೆ, ಇದೇನು ಒಳ್ಳೆಯದಲ್ಲ. ಅದಕ್ಕೋಸ್ಕರನೇ ಸನ್ಯಾಸಿಗಳು ಹಾಕ್ಕೊಳ್ತಾರೆ. ಬಟ್ ಅವರು ಟಿ ವಿ ರಾಮಾಯಣ ಏನು ಕಾಷಾಯ ತೋರಿಸ್ತಾರೆ. ಈ ಕಾಲದಲ್ಲಿ ಮೂರ್ಖತೆ ಎಲ್ಲಿವರೆಗೂ ಹೋಯ್ತಂದರೆ, ಬಿಳಿ ಬಟ್ಟೆಯೇ ಪವಿತ್ರ. ಎಲ್ಲ ವೇದಗಳಲ್ಲಿ, ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ ಎಲ್ಲ ಕಡೆ ಬಿಳಿ ಬಟ್ಟವೇ ಅತ್ಯಂತ ಪವಿತ್ರ 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 ಎಂದು ಎಲ್ಲ ಶಾಸ್ತ್ರಗಳು ಹೇಳ್ತದೆ. ಈಗ ಎಲ್ಲ ಗೃಹಸ್ಥರು ಕಾಷಾಯ ಹಾಕೋದು ಶುರು ಮಾಡಿಬಿಟ್ಟರು. ಪೂಜಾ ಮಡಿ ಅಂದರೆ ಎಲ್ಲರೂ ಪಾರಾಯಣ ಮಾಡು ಅಂದರೆ ಕಾಷಾಯ ಹಾಕಿದ್ರೆ ಪಾರಾಯಣ ಮಾಡಲ್ಲ. ನಾನು ರಾಮನನ್ನು ಬಿಡ್ತೀನಿ, ಕಾಷಾಯ ಮಾತ್ರ ಬಿಡಲ್ಲ. ಹಾಗಾಗಿಬಿಟ್ಟಿದೆ. ನಾನು ರಾಮನು ಪಾರಾಯಣ ಮಾಡಲ್ಲ, ಜಪ ಮಾಡು ಅಂದರೆ ನನಗೆ ಕಾಷಾಯ ಇಲ್ಲ. ನಾಮಸ್ಮರಣ ಮಾಡಪ್ಪ ಅಂದರೆ ನಾನು ಕಾಷಾಯ ಬಟ್ಟೆ ತಂದಿಲ್ಲ, ಅದಕ್ಕೆ ನಮಸ್ಕಾರನ ಹೇಗೆ ಮಾಡ್ತದೆ? ನಾಮಸ್ಮರಣಕ್ಕೆ ಕಾಷಾಯ ಬಟ್ಟೆಗೆ ಏನು ಸಂಬಂಧ? ಅವ್ರು ಕಾಷಾಯ ಎಲ್ಲಕ್ಕೆ ಕಾಷಾಯ ಬಟ್ಟೆ, ಮಡಿ ಉಟ್ಕೊಳ್ಳೋದಂದರೆ ಕಾಷಾಯ ಬಟ್ಟೆ, ಪೂಜಾರಿ ಆಗೋದಂದರೆ ಕಾಷಾಯ ಬಟ್ಟೆ, ಹೀಗಾಗಬೇಕು. ಇದು ಯಾವ ಶಾಸ್ತ್ರದಲ್ಲಿದೆ? ಇದೆಲ್ಲ ಟಿ ವಿ ಮೂರ್ಖತೆ ನೋಡಿಕೊಂಡು ಎಲ್ಲ ಶುರು ಮಾಡಿಬಿಟ್ರು. ಅವರನ್ನು ನೋಡಿ ಇವರು, ಇವರನ್ನು ನೋಡಿ ಅವರು, ಎಲ್ಲ ಮೂರ್ಖತೆ ಈ ಟಿ ವಿ ನೋಡಿಕೊಂಡು. ಈ ಕಾಲದಲ್ಲಿ ನಮಗೆ ಶಾಸ್ತ್ರ ಪ್ರಮಾಣವಲ್ಲ, ಟಿ ವಿಗಳೇ ಗುರುಗಳು, ಟಿ ವಿಗಳೇ ಜಗದ್ಗುರುಗಳು, ಟಿ ವಿಗಳೇ ಋಷಿಗಳು, ಟಿ ವಿಗಳೇ ಪ್ರಮಾಣ. ಟಿ ವಿಯಲ್ಲಿ ಏನು ತೋರಿಸಿದರೆ ಅದು ಮಾಡ್ತಾರೆ. ಶಾಸ್ತ್ರ ಹೇಳಿದ್ದೇನು ಬೇಡ, ಹಾಗೆ ಆಗಿಬಿಟ್ಟಿದೆ. ಕಾಷಾಯವು ಮಡಿ ಎಂದು, ಕಾಷಾಯವು ಪವಿತ್ರ ಎಂದು ಎಲ್ಲಿ ಇಲ್ಲ. ಬಿಳಿ ಬಟ್ಟೆನೇ ಪವಿತ್ರ, ಬಿಳಿ ಬಟ್ಟೆನೇ ಮಡಿ, ಬಿಳಿ ಅತ್ಯಂತ ಶುದ್ಧ. ಪೂರ್ವ ಕಾಲದಲ್ಲಿ ಬಿಳಿ ಬಟ್ಟೆ ಹಾಕ್ಕೊಳ್ತಿದ್ದ. ಗಂಡಸರು ಬಿಳಿ ಬಟ್ಟೆ, ಹೆಂಗಸರಿಗೆ ಸ್ವಲ್ಪ ಎಲ್ಲ ಬಣ್ಣಗಳು, ಅದು ಬೇರೆ. ಇವರಿಗೆ ಬಿಳಿ ಬಟ್ಟೆನೇ ಎಂದು ಹೇಳಿದ್ದಾರೆ. ಅದು ಬಿಟ್ಟು ಏನು ಮಾಡ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ, ಶುಕ್ಲಾಂಬರ, ಶುಕ್ಲಾಂಬರ ನೋಡಿದ್ದೀರಾ? ಶುಕ್ಲ ಅಂದರೆ ಬಿಳಿ, ಅಂಬರ ಅಂದರೆ ವಸ್ತ್ರ. ಶುಕ್ಲಾಂಬರ ಶುಕ್ಲಾಂಬರ ಎಲ್ಲರೂ ಅಷ್ಟೇ. ರಾಮ ಲಕ್ಷ್ಮಣ ಸೀತಾ ಎಲ್ಲರೂ ಶುಕ್ಲಾಂಬರ ಶುಕ್ಲಾಂಬರ ಮತ್ತೆ ಮತ್ತೆ ಬರುತ್ತಾ ಇದೆ ನೋಡಿ. ಯಾರನ್ನು ಕಾಡಿನಲ್ಲಿರುವ ಯಾರೋ ಒಬ್ಬರು ವಾನಪ್ರಸ್ಥನ ತೋರಿಸಿದ್ರೆ ಕಾಷಾಯ ತೋರಿಸ್ತಾರೆ. ಮತ್ತು ಎಲ್ಲೋ ಸಾಧು ಅಂದರೆ ವೇದವ್ಯಾಸ ಬರ್ತಾನೆ, ಕಾಷಾಯ ತೋರಿಸ್ತಾರೆ. ಅಲ್ಲ ಅಂದರೆ ವಸಿಷ್ಠ ಬರ್ತಾನೆ, ಕಾಷಾಯ. ಅಂದರೆ ಋಷಿಗಳೆಲ್ಲ ಕಾಷಾಯ ಹಾಕ್ಕೊಂಡು ಕೂತಿದ್ದಾರೆ ಏನು? ಯಾವ ಶಾಸ್ತ್ರದಲ್ಲಿ? ನೀವು ಯಾವ ಕಾವ್ಯದಲ್ಲಿ, ರಾಮಾಯಣದಲ್ಲಿ ಎಲ್ಲರೂ ಇವನು ಭರದ್ವಾಜ ಋಷಿ ಹೋದರೆ ಕಾಷಾಯದಲ್ಲಿ ಹಾಕ್ಕೊಂಡು ಕಂಡು ಬಂದರೆ ಎಲ್ಲಾದರೂ ಇದ್ದಾನೆ? ವಸಿಷ್ಠ ಅಂದರೆ ಕಾಷಾಯ ಹಾಕ್ಕೊಂಡು ಬಂದನ? ಎಲ್ಲಿ ಇಲ್ಲ. ಅಲ್ಲಿ ವಸಿಷ್ಠ ಅಂದರೆ ಕಾಷಾಯ, ಯಾರು ನೋಡಿದರೂ ಋಷಿಗಳು ಕಾಷಾಯ ಹೇಳ್ತಾರೆ. ಆಗ ನೋಡಿ ಹಾಗೆ ತೋರಿಸ್ತೆ. ಅಂದರೆ ಇದೆಲ್ಲ ಶಾಸ್ತ್ರ ಬೇಕಾಗಿಲ್ಲ. ಆ ಟಿ ವಿ ಮಾಡುವವನು, ಟಿ ವಿಯಲ್ಲಿ ಕಾರ್ಯಕ್ರಮ ಸಿನಿಮಾ ತೆಗೆಯೋ ಡೈರೆಕ್ಟರ್ ಇರುತ್ತಾನಲ್ಲ, ಡೈರೆಕ್ಟರೇ ಜಗದ್ಗುರು, ಅವರೇ ಋಷಿ, ಅವರು ಹೇಳಿದ್ದೇ ವೇದ, ಅವನೇ ವೇದ, ಅವನೇ ಸೃಷ್ಟಿಕರ್ತ. ಅವರ ಜಗತ್ತೆಲ್ಲ ಅವರು ಹೇಳಿದ್ದಾಗಬೇಕು. ಅಷ್ಟೇ.
ಈಗ ನಮ್ಮ ಮೂರ್ಖರಿಗೆ ಬುದ್ಧಿ ಇಲ್ಲ ಅಲ್ಲವೇ? ಬುದ್ಧಿ ಇದ್ದರೆ ಹಿಂದೂಗಳಾಗ್ತೀವಿ, ಅಷ್ಟುವರೆಗೂ ಹಿಂದೂಗಳಾಗಲ್ಲ. ನಮಗೆ ಶಾಸ್ತ್ರಗಳು ಪ್ರಮಾಣವಲ್ಲ. ಪೂಜಾರಿಗಳೇ ಶಾಸ್ತ್ರ ಹೇಳತಕ್ಕವರೇ ಅವರೇ ಹಾಕ್ಕೊಂಡರೆ ಈಗ ಪಬ್ಲಿಕ್ ಏನು ಗೊತ್ತಾಗ್ತದೆ? ಇವರೇ ಹಾಕ್ಕೊಳ್ತಾ ಇದ್ದಾರೆ. ಏಕೆಂದರೆ ಈ ಕಾಲದಲ್ಲಿ ಯಾರಿಗೂ ಶಾಸ್ತ್ರಜ್ಞಾನ ಬೇಕಾಗಿಲ್ಲ, ಯಾರಿಗೂ ಬೇಕಾಗಿಲ್ಲ. ಪೂಜಾರಿಗಳಿಗೆ ಎಷ್ಟು ಜನರಿಗಿದೆ ಶಾಸ್ತ್ರಜ್ಞಾನ? ಅವ್ರಿಗೂ ಇಲ್ಲ, ಅವ್ರಿಗೂ ಬೇಕಾಗಿಲ್ಲ. ಸಂಸ್ಕೃತವೇ ಬರಲ್ಲ ಎಷ್ಟೋ ಜನರಿಗೆ. ನೀವು ಹೇಗೆ ಕನ್ನಡ ಓದ್ತಾರೋ ಅವ್ರಿಗಷ್ಟೇ ಕನ್ನಡ, ನಿಮ್ಮಷ್ಟೇ ಅವರು ಇದೆಲ್ಲ ಓದಿ ಕಂಠಸ್ಥ ಆಗ್ತದೆ ಹೇಳ್ತಾರೆ. ಅದು ಎಷ್ಟೋ ಜನರು ಅಪಶಬ್ದಗಳೇ ಹೇಳ್ತಾರೆ, ಸರಿಯಾಗಿ ಹೇಳಲ್ಲ. ಈಗ ಕನ್ನಡಕ್ಕೆ ನೀವು ಹಾಗೆ ಕನ್ನಡ ಓದ್ಕೊಳ್ತಾರೆ ಅಷ್ಟೇ ಹೊರತು ಅವರಿಗೂ ಸಂಸ್ಕೃತ ಬರಲ್ಲ, ಗುರುಮುಖದಿಂದ ಕಲಿತಿದ್ದು ಇಲ್ಲ. ಎಲ್ಲರೂ ಕಷಾಯ 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 ಶುರು ಮಾಡಿಬಿಟ್ರು. ಅದೆಲ್ಲ ಮೂರ್ಖತನ. ಸೊ ಶಾಸ್ತ್ರ ಹೇಳಿದ್ದು ಆಚಾರಗಳು ಶಾಸ್ತ್ರೋಕ್ತವಾಗಿರಬೇಕೇ ಹೊರತು ತಮ್ಮ ಇಷ್ಟ ಬಂದಂತೆ ಕಲ್ಪಿಸ್ಕೊಂಡರೆ ಅಲ್ಲ. ಈಗ ಇನ್ನು ಮೇಲೆ ಮುಸಲ್ಮಾನರು ಏನೋ ಟೋಪಿ ಹಾಕ್ಕೊಳ್ತಾರೆ, ಗಡ್ಡೆ ಹಿಡ್ಕೊಳ್ತಾರೆ, ಅದು ಮಡಿ ಎಂದು ಹೇಳ್ತಾರೆ ಇನ್ನು ಮೇಲೆ ಅಲ್ಲವೇ? ಅಥವಾ ಕ್ರಿಸ್ತ ಜನರಿಗೇನು ಸಾರಾಯಿ ಕುಡಿದರೆ ಅವ್ರಿಗೆ ಮಡಿ ಆಗ್ತದೆ, ನೀವು ಸಾರಾಯಿ ಕುಡಿದು ಮಡಿ ಎಂದು ಹೇಳ್ತಾರೇನು? ಏಕೆಂದರೆ ಎಲ್ಲ ಮತಗಳು ಸಮಾನ ಅಲ್ಲ. ಈಗ ಅವ್ರಿಗೆ ಕುಡಿದು ನಾವು ಮಾಡಿಬಿಡ್ತೀವಿ, ಹಾಗೆ ಹಾಕ್ತಾರೆ ಏನೋ ಮುಂದೆ. ಎಲ್ಲಿಯಾದರೂ ಹಿಂದೂಗಳು ತೋರಿಸಬೇಕಂದ್ರೆ ಕಷಾಯ. ನೀವೆಲ್ಲಿ ನೋಡಿದ್ದೀರಾ? ಗಂಗಾ ದಡದಲ್ಲಿ ಅವರು ಆರತಿ ಮಾಡ್ತಾರೆ, ಆರತಿ ಮಾಡೋರೆಲ್ಲ ಕಷಾಯ ಹಾಕ್ಕೊಳ್ತಾರೆ. ಏಕೆಂದರೆ ಪೂಜಾರಿ ಅಂದರೆ ಕಷಾಯ. ಎಲ್ಲಿದೆಪ್ಪ ಪೂಜಾರಿ ಕಷಾಯ ಕಟ್ಟಬೇಕು ಎಂದು ಎಲ್ಲಿದೆ? ಗಂಗಾ ದಡದಲ್ಲಿ ಆರತಿ ಮಾಡ್ತಾರೆ ಎಲ್ಲರೂ ಕಷಾಯ. ಎಲ್ಲೇ ಆಗಲಿ ಪೌರೋಹಿತ್ಯ ಬರ್ತಾನೋ ಕಷಾಯ ಹಾಕ್ಕೊಂಡೆ ಬರ್ತಾನೆ, ಆವಾಗ ಪುರೋಹಿತನಾಗ್ತಾನಂತ. ಶುಕ್ಲಮಾಲ್ಯಾಂಬರಧರೋನ್ ಲಕ್ಷ್ಮಣೇನ ಸಹ ಆಗತಃ ತತೋನ್ಯತ್ರ ಮಯಾ ದೃಷ್ಟೋ ರಾಮಃ ಸತ್ಯಪರಾಕ್ರಮಃ ಲಕ್ಷ್ಮಣೇನ ಸಹ ಭ್ರಾತ್ರ ಸೀತಯಾ ಸಹ ವೀರ್ಯವಾನ್ ಆರುಹ್ಯ ಪುಷ್ಪಕಂ ದಿವ್ಯಂ ವಿಮಾನಂ ಸೂರ್ಯಸನ್ನಿಭಂ ಉತ್ತರಾಂ ದಿಶಮಾಲೋಚ್ಯ ಪ್ರಸ್ಥಿತಃ ಪುರುಷೋತ್ತಮಃ. ಇದೆಲ್ಲ ಪವಿತ್ರತಾ ಸೂಚಕ. ಶುಭಶಕುನ ಅಂದರೆ ಸ್ವಪ್ನದಲ್ಲಿ ಏನು ಪುಷ್ಪಕದಲ್ಲಿ ಆರೋಹ ಆಗಿದ್ದಾರೆ, ಬಿಳಿ ಬಟ್ಟದಲ್ಲಿದ್ದಾರೆ, ಉತ್ತರಕ್ಕೆ ಹೋದರೆ ಅದು ಒಳ್ಳೆಯದು. ರಾವಣ ದಕ್ಷಿಣಕ್ಕೆ ಹೋಗ್ತಾನೆ, ಅಲ್ಲಿ ಮುಂದೆ ಹೇಳ್ತಾಳೆ ರಾವಣ ಕನಸು. ಅದೇ ಕನಸಿನಲ್ಲಿ ರಾವಣನನ್ನು ನೋಡಿದೆ ಎಂದು ಮತ್ತೆ ಹೇಳ್ತಾರೆ, ಅದು ನೋಡಿ. ಸೊ ಇವರು ಉತ್ತರ ದಿಶಕ್ಕೆ ಹೋಗ್ತಾ ಇದ್ದಾರೆ. ಏವಂ ಸ್ವಪ್ನೆ ಮಯಾ ದೃಷ್ಟೋ ರಾಮೋ ವಿಷ್ಣು ಪರಾಕ್ರಮಃ ಲಕ್ಷ್ಮಣೇನ ಸಹ ಭ್ರಾತ್ರ ಸೀತಯಾ ಸಹ ಭಾರ್ಯಯಾ ನಹಿ ರಾಮೋ ಮಹಾತೇಜ ಶಕ್ಯೋ ಜೇತುಂ ಸುರಾಸುರೈಃ. ರಾಕ್ಷಸೈರ್ವಾಪಿ ಚಾನ್ಯೈರ್ವಾ ಸ್ವರ್ಗಃ ಪಾಪಜನೈರಿವ. ಹೀಗೆ ಈ ಒಳ್ಳೆಯ ಸ್ವಪ್ನ ಹೇಳುವುದರಿಂದ ಏನವರು ಅದರಿಂದ ರಾಮನನ್ನು ಗೆಲ್ಲುವ ಆಗಲ್ಲ. ಯಾಕಂದ್ರೆ ಎಲ್ಲ ಒಳ್ಳೆಯ ಸ್ವಪ್ನ ಬಿದ್ದಿದೆ. ಈಗ ರಾವಣನ ಕುರಿತು ಸ್ವಪ್ನ ಹೇಳ್ತೇನೆ ನೋಡು. ರಾವಣಶ್ಚ ಮಯಾ ದೃಷ್ಟೋ ಮುಂಡಸ್ತೈಲ ಸಮುಕ್ಷಿತಃ. ಏನದು? ಏನು ತೈಲ ಸಮುಕ್ಷಿತ? ಕ್ಷಿತೌ. ಓ ಭೂಮಿ ಮೇಲೆನಾ? ಇಲ್ಲಿ ಮುಂಡಹ ಹೇಳ್ತಾ ಇದ್ದಾನೆ. ಈಗ ರಾವಣ ಹೇಗೆ ಕಂಡು ಬಂದ ಅಂದರೆ ತಲ ಮುಂಡನ ಮಾಡಿಕೊಂಡ, ಏನು ಕೂದಲಿಲ್ಲ ಎಲ್ಲ. ಮತ್ತು ತೈಲ ಅಂದರೆ ಎಣ್ಣೆ ಹಚ್ಕೊಂಡ್ರೆ ಆ ಕನಸಿನಲ್ಲಿ ಅದು ಒಳ್ಳೆಯದಲ್ಲ. ಎಲ್ಲ ಕನಸುಗಳು ಸತ್ಯವಾಗಲ್ಲ. ನೀವು ಇದು ಕೇಳಿಬಿಟ್ರೆ ಇವತ್ತು ರಾತ್ರಿ ಅದೇ ಕಂಡುಬರ್ತದೆ.
ಏಕೆಂದರೆ ನೀವು ಯಾವುದು ಯೋಚನೆ ಮಾಡ್ತೀರೋ ಅದು ಕಂಡು ಬರ್ತದೆ. ಅದರಿಂದ ಎಲ್ಲ ಕನಸುಗಳು ಸರಿಯಾಗ್ತವೆ ಮೇಲಲ್ಲ. ಅದರಿಂದ ನೀವೇನೋ ಕಥೆ ಓದಿಬಿಟ್ಟು ಮಲ್ಕೊಂಡು ಬಿಟ್ಟರೆ ಅದೇ ಬಂದುಬಿಡ್ತದೆ. ಅದರಿಂದ ಅದು ಅಂಥದ್ದು ಸತ್ಯವಾಗಲ್ಲ. ಯಾವುದು ತಾನಾಗಿ ಬೀಳುತ್ತದೋ ಅದು ಸತ್ಯ ಹೇಳ್ತದೆ. ತಾನಾಗಿ ಆಗಬೇಕು. ಅದರಿಂದ ಎಲ್ಲ ಕನಸುಗಳು ಒಂದೇ ಎಂದು ಹೇಳೋಕ್ಕಾಗಲ್ಲ. ಇದು ನೋಡಿಬಿಟ್ರೆ ಅಯ್ಯೋ ನಮಗೆ ಎಣ್ಣೆ ಕೇಳಿದ್ದೀವಲ್ಲ, ನಮಗೆ ಮೊದಲು ಗೊತ್ತೂ ಇಲ್ಲ, ಇದು ಓದಿದ ನಂತರ ಬಂದುಬಿಟ್ರೆ ಅಯ್ಯೋ ನನಗೆ ಹಾಗೆ ಬಂತಲ್ಲ ಏನು ಮಾಡಬೇಕು ಎಂದು ಹೇಳ್ತಾ. ಅದರಿಂದ ಅದಲ್ಲ. ನೀವು ಯಾವುದೇ ಓದಿ ಕೇಳಿ ನೋಡಿ ಬಂದರೆ ಅದಲ್ಲ, ತಾನು ಬಂದರೆ ಆಗುತ್ತೆ. ಆಯಿತು. ಸೊ ಇನ್ನೊಂದು ಮುಂಡಸ್ಥೈಲ ಸಮುಕ್ಷಿತ, ಮುಂಡೆ ಮಾಡಿಕೊಂಡ, ಮೈಯೆಲ್ಲ ಎಣ್ಣೆ ಹಚ್ಕೊಂಡಿದ್ದು ಅಲ್ಲಿ ಕಂಡು ಬರ್ತಾ ಇದೆ ಕನಸಿನಲ್ಲಿ. ಅಪಶಕುನ. ಸೋತು ಹೋಗ್ತಾನೆ ಎಂದು, ಕೆಟ್ಟದಾಗುತ್ತದೆ ಎಂದು. ರಕ್ತವಾಸಾಪಿ ಬನ್ಮತ್ತಃ ಕರವೀರ ಕೃತಸ್ರಜಃ. ವಿಮಾನಾತ್ ಪುಷ್ಪಕಾದದ್ಯ ರಾವಣ ಪತಿತಕ್ಷಿತೌ. ಅಲ್ಲಿ ರಾಮಚಂದ್ರ ಬಿಳಿ ಬಟ್ಟ ಹಾಕ್ಕೊಂಡ, ಪುಷ್ಪಮಾಲ, ಬಿಳಿ ಪುಷ್ಪಮಾಲ, ಪುಷ್ಪಕ ವಿಮಾನವನ್ನು ಹತ್ತಿ ಉತ್ತರಕ್ಕೂ ಹೋಗ್ತಾ. ಇಲ್ಲಿ ಏನು ತಲಮುಂಡನ ಮಾಡಿಕೊಂಡ ರಾವಣ, ಎಣ್ಣೆ ಹಚ್ಚಿಕೊಂಡ, ರಕ್ತವಾಸ ಕಾಷಾಯ ಬಟ್ಟೆ ಹಾಕ್ಕೊಂಡು. ಹೇಗೋದು ಅಪಶಕುನ ನಾಶ. ರಕ್ತವಾಸ ಪಿಬನ್ಮತ್ತಃ, ಇನ್ನು ಕುಡಿಯುತ್ತಾ ಇದ್ದಾನೆ. ಕರವೀರ ಕೃತಸ್ರಜಃ. ಕರವೀರ ಅಂದರೆ ಅವ್ರಿಗೆ ಹೇಳಿ ನನಗೆ ಗೊತ್ತಿಲ್ಲ, ಅದೇನು ಹೇಳ್ತಾರೆ, ಕಣಗಲೆ. ಅದು ಗೊತ್ತಿಲ್ಲ ನನಗೆ. ಕರವೀರ ಅಂದರೆ ಕೆಂಪು ಇರುತ್ತದೆ ನೋಡಿ, ರೆಡ್, ಸ್ವಲ್ಪ ಕೈಂಡ್ ಆಫ್ ಎ ಪಿಂಕ್. ಇಲ್ಲಿದೆ ಯಾವುದು ಪಿಂಕ್, ಅದು ಅದರ ಎಲೆಗಳು ತಿಕ್ಕಾಗಿರುತ್ತವೆ, ದಪ್ಪ. ಅದು ಕರವೀರ. ಗನ್ನೀರು ಹೇಳ್ತೀವಿ, ನೀವೇನು ಹೇಳ್ತಾರೋ ಕಣಿಗೆಳೆ. ಅದು ಅಪಶಕುನ. ಏಕೆಂದರೆ ಕೆಂಪು. ರಾಮಚಂದ್ರ ಬಿಳಿ ಪುಷ್ಪಹಾರ, ಇವನೇನು ಕೆಂಪು ಪುಷ್ಪಹಾರ. ವಿಮಾನ ಯಾರಿಗೆ ಈ ನೇಣು ಶಿಕ್ಷೆ ಕೊಡುವಾಗ ಅವನಿಗೆ ಕೆಂಪು ಹಾಕ್ತಾರೆ, ಯಾಕಂದರೆ ಅದು ಪ್ರಾಣಹೋಮ. ಈ ಕಾಲದಲ್ಲಿ ಕಾಷಾಯ ಹುಚ್ಚಾಗಿ ಬಿಟ್ಟಿದೆ ಜನರಿಗೆ. ಅದು ಒಳ್ಳೆಯದಲ್ಲ, ಅಪಶಕುನ. ಇಲ್ಲದೇ ಜನರಿಗೆ ಯಾವುದು ಶಾಸ್ತ್ರ ನಿಷಿದ್ಧವೋ ಅದೇ ಮಾಡ್ತಾರೆ. ಮೂರ್ಖತನ ಅದೇ ಬೇಕಲ್ಲವೇ ನಮಗೆ ಶಾಸ್ತ್ರ ಬೇಡ, ಗುರುಗಳು ಬೇಡ. ನಮ್ಮ ದುರಹಂಕಾರವೇ ನಮ್ಮ ಶಾಸ್ತ್ರ, ನಮ್ಮ ಗುರುಗಳು. ಅದೇ ಈ ಕಲಿಕಾಲ ಅಂದರೆ ಹೀಗಿರುತ್ತದೆ. ಅದಕ್ಕೋಸ್ಕರ ಜನರ ಬುದ್ಧಿಯೆಲ್ಲ ಹೀಗೆ ತಯಾರಾಗ್ತಾಯಿದೆ. ವಿಮಾನಾತ್ ಪುಷ್ಪಕಾದ ಅಷ್ಟೇ ಅಲ್ಲ, ಇವನು ವಿಮಾನ ಹತ್ತುವಕ್ಕೆ ಹೋದರೆ ಅದರಿಂದ ಜಾರಿ ಬಿದ್ದನಂತೆ ಕನಸಿನಲ್ಲಿ. ರಾವಣ ಪತಿತಕ್ಷಿತವು, ಪುಷ್ಪಕ ವಿಮಾನದಿಂದ ಕೆಳಗೆ ಬಿದ್ದನಂತೆ ಭೂಮಿ ಮೇಲೆ. ಕೃಷ್ಯಮಾಣ ಸ್ತ್ರೀಯ ಮುಂಡೋ ದೃಷ್ಟ ಕೃಷ್ಣಾಂಬರ ಪುನಃ. ರಥೇನ ಖರಯುಕ್ತೇನ ರಕ್ತಮಾಲ್ಯಾನುಲೇಪನಃ. ಮತ್ತೆ ಅಲ್ಲಿರುವ ಸ್ತ್ರೀಯರು ಅವರನ್ನು, ಮುಂಡ ಇದೆ ತಲೆ, ಸ್ತ್ರೀಯವರನ್ನು ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಸ್ವಲ್ಪ ಹೊತ್ತಿಗೆ ಅವರ ಬಟ್ಟೆ ಕೃಷ್ಣ ಅಂದರೆ ಏನು ಹೇಳಬೇಕಪ್ಪ, ಕಪ್ಪು ಬಟ್ಟೆ ಆಯಿತು. ಕಪ್ಪು ಬಟ್ಟೆಯಲ್ಲಿ ಕಂಡು ಬಂದ ರಾವಣ. ಕಪ್ಪು ಬಟ್ಟೆನೂ ಅಪಶಕನವೇ, ಬಿಳಿ ಬಟ್ಟೆ ಪವಿತ್ರ, ಬಿಳಿ ಪವಿತ್ರ ಆಯಿತು. ಸೊ ರಥೇನ ಅಂದರೆ ಇದೆಲ್ಲ ಗಂಡಸರಕ್ಕೆ ಹೇಳುತ್ತಿದ್ದು. ಓಕೆ, ರಥೇನ ಸ್ವರಯುಕ್ತೇನ ಹೇಳಿದಿವ. ಅವರು ರಥ ಇದ್ದಾನೆ, ಅವರು ರಥ ಹೋಗಿದ್ದರೆ ರಥವನ್ನು ಎಳೆಯುವವರು ಯಾರು? ರಾಮಚಂದ್ರನ ರಥ, ಕುದುರೆಗಳಿವೆ, ವಾಜಿಸಹಸ್ರೇಣ ಎಂದು ಹೇಳಿದ. ಇವನಿಗೆ ರಥವನ್ನು ಎಳೆಯುವುದು ಯಾರು? ಖರ ಅಂದರೆ ಡಾಂಕಿ, ಕತ್ತೆ. ಕತ್ತೆ ಕರೆಕ್ಟ್. ಕತ್ತೆಯಿಂದ ಎಳೆಯಲ್ಪಡುತ್ತಾರೆ. ರಕ್ತಮಾಲ್ಯಾನುಲೇಪನಃ. ಇನ್ನೊಂದು ರಕ್ತಮಾಲ್ಯ ಅಂದರೆ ಪುಷ್ಪಮಾಲ, ಕೆಂಪು ಪುಷ್ಪಮಾಲ ಹಾಕ್ಕೊಂಡ. ಪಿಬಂಸ್ತೈಲಂ ಹಸನೃತ್ಯನ್ ಭ್ರಾಂತಚಿತ್ತಾಕುಲೇಂದ್ರಿಯ. ಗರ್ದಭೇನ ಯಯೌ ಶೀಘ್ರಂ ದಕ್ಷಿಣಾಂ ದಿಶಮಸ್ಥಿತಃ. ಕನಸಿನಲ್ಲಿ ಎಣ್ಣೆ ಕುಡಿಯುತ್ತಾನೆ ಎಂದು ಕಂಡು ಬಂದರೆ ಅಪಶಕುನ. ಎಣ್ಣೆ ಕುಡಿಯುತ್ತಾ, ನಗುತ್ತಾ ಕುಣಿಯುತ್ತಾ, ಅದು ಕತ್ತೆ ಮೇಲೆ ಕೂತ್ಕೊಂಡು ಗರ್ದಭೇನ ಯಯವು, ಏನು ದಕ್ಷಿಣ ದಿಶಕ್ಕೆ ಹೋಗುತ್ತಾ ಇದ್ದ. ಈಗ ಇದು ಅಪಶಕುನ ಅಲ್ಲವೇ?
ಪುನರೇವ ಮಯಾ ದೃಷ್ಟೋ ರಾವಣೋ ರಾಕ್ಷಸೇಶ್ವರಃ ಪತಿತೋ ವಾ ಕ್ಷಿರಾ ಭೂಮೌ ಗರ್ದಭಾದ್ ಭಯಮೋಹಿತಃ. ಆ ಕತ್ತೆ ಮೇಲೆ ಕೂತ್ಕೊಂಡು ಹೋಗುತ್ತಾ ಇರುವಾಗ ಪೂರ್ತಿ ಕೆಳಗೆ ಬಿದ್ದ ಮುಖದಿಂದ, ತಲೆ ಮುಖ ಕೆಳಗೆ ಬಿದ್ದಿದೆ, ಕಾಲು ಮೇಲೆ ಇದೆ, ಹಾಗೆ ಕತ್ತೆಯಿಂದ ಕೆಳಗೆ ಬಿದ್ದ. ಭಯಮೋಹಿ ಮತ್ತೆ ಅಲ್ಲಿಂದ ಏಳುತ್ತಾನೆ ರಾವಣ. ಸಹಸೋತ್ಥಾಯ ಸಂಭ್ರಾಂತೋ ಭಯಾರ್ಥೋ ಮದವಿಹ್ವಲಃ ಉನ್ಮತ್ತರೂಪೋ ದಿಗ್ವಾಸ ದುರ್ವಾಕ್ಯಂ ಪ್ರಲಪನ್ ಬಹೂನ್. ತುಂಬ ಹುಚ್ಚಾಗಿ ಮಾತಾಡ್ತಾ ಮತ್ತು ಬಿದ್ದವನು ಎದ್ದು ಸ್ವಲ್ಪ ಭಯಗೊಟ್ಟ. ಆದರೂ ಇನ್ನೂ ಅಹಂಕಾರ ಆಯಿತು. ಮದವಿಹ್ವಲ ಉನ್ಮತ್ತ ರೂಪ ಹುಚ್ಚಾಗಿ ಏನು ನಗ್ನಾಗಿ ಬಿಟ್ಟನಂತೆ, ಏನು ಬಟ್ಟ ಇಲ್ಲದೆ, ಏನು ಎಲ್ಲರನ್ನು ಬಯ್ಯುತ್ತಾ ಎಲ್ಲೋ ಹೋಗಿಬಿಟ್ಟ. ದುರ್ಗಂಧಂ ದುಸ್ಸಹಂ ಘೋರಂ ತಿಮಿರಂ ನರಕೋಪಮಂ ಮಲಪಂಕಂ ಪ್ರವಿಶ್ಯಾಶೋ ಮಗ್ನಸ್ತತ್ರ ಸ ರಾವಣಃ. ಅಲ್ಲಿ ಹೋಗಿ ಎಲ್ಲೋ ಏನು ಕೆಸರಿನಲ್ಲೋ ಯಾದರಲ್ಲೋ ಎಲ್ಲ ಕೊಳೆಯಲ್ಲಿ ಬಿದ್ದನಂತೆ. ಅದು ಕನಸಲ್ಲಿ ಪ್ರಸ್ಥಿತೋ ದಕ್ಷಿಣಾಮಾಶಾಂ ಪ್ರವಿಷ್ಟೋ ಕರ್ದಮಂ ಹೃದಂ. ನಂತರ ಏನದು ಅಕರ್ದಮಂ ಹೃದಂ అంటే ಕೊಲೆ ಇಲ್ಲದ ನೀರಿರುವ ಕೆರೆಯ ಒಳಗೆ ಹೋಗಿದ್ದ. ದಕ್ಷಿಣ ದಿಶಕ್ಕೆ ಹೋಗಿ ಆ ನೀರೆಲ್ಲ ಕೆರೆಯಲ್ಲೇ ಹೋಗ. ಕಂಠೇ ಬದ್ವಾ ದಶಗ್ರೀವಂ ಪ್ರಮದ ರಕ್ತವಾಸಿನೀನ್. ಕಾಲಿ ಕರ್ದಮಲಿಪ್ತಾಂಗಿ ದಿಶಂ ಯಾಂ ಪ್ರಕರ್ಷತೀನ್. ಒಂದು ಕೆಂಪು ಬಟ್ಟೆ ಹಾಕ್ಕೊಂಡು ಎಲ್ಲ ಕೊಳೆ ಎಲ್ಲ ಇದೆ ಅಂಥವಳು ಈ ರಾವಣನನ್ನು ತನ್ನ ಕಂಠಕ್ಕೆ ಕಟ್ಕೊಂಡು ಹಗ್ಗದಿಂದ ದಕ್ಷಿಣಕ್ಕೆ ಎಳೆಯುತ್ತಾ ಇದ್ದಾಳೆ. ಇದು ಆಯಿತು. ಈಗ ಕುಂಭಕರ್ಣ. ಏವಂ ತತ್ರ ಮಯಾ ದೃಷ್ಟಃ ಕುಂಭಕರ್ಣೋ ಮಹಾಬಲಃ. ರಾವಣಸ್ಯ ಸುತಾಃ ಸರ್ವೇ ಮುಂಡಾಸ್ತೈಲಸಮುಕ್ಷಿತಾಃ. ವರಾಹೇಣ ದಶಗ್ರೀವಃ ಶಿಶುಮಾರೇಣ ಚೇಂದ್ರಜಿತ್. ಉಷ್ಟ್ರೇಣ ಕುಂಭಕರ್ಣಶ್ಚ ಪ್ರಯಾತೋ ದಕ್ಷಿಣಾಂ ದಿಶಂ. ರಾವಣನು ಏನದು ಕುಂಭಕರ್ಣ ಇದು. ರಾವಣನೇನೋ ವರಾಹ ಅಂದರೆ ಹಂದಿ ಜೊತೆಗೆ, ಇವನು ಇಂದ್ರಜಿತ್ತು ಮಗ ಶಿಂಶುಮಾರ ಅಂದರೆ ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ಅಲ್ಲೇನು ಹೇಳಿದ್ದಾರೆ ಶಿಂಶುಮಾರ ಅಂದರೆ? ಶಿಂಶುಮಾರ ಒಂದು ನಕ್ಷತ್ರ ಹೆಸರು ಮರಿ. ಇಲ್ಲೇನು ಹೇಳಿದ ಮೊಸಳೆನಾ? ಆ ಮೊಸಳೆ ಮೇಲೆ ಯಾರು ಹೋಗ್ತಾ ಇದ್ದಾನೆ? ಇಂದ್ರಜಿತ್ತು. ಈಗ ಉಷ್ಟ್ರೇನ ಕುಂಭಕರ್ಣ ಒಂಟೆ ಹೇಳ್ತಾರೆ, ಒಂಟೆ ಮೇಲೆ ಕೂತ್ಕೊಂಡು ದಕ್ಷಿಣ ದಿಶಕ್ಕೆ ಹೋಗ್ತಾ ಇದ್ದಾರೆ. ಏಕಸ್ತತ್ರ ಮಯಾ ದೃಷ್ಟಃ ಶ್ವೇತಚ್ಛತ್ರೋ ವಿಭೀಷಣಃ. ಶುಕ್ಲಮಾಲ್ಯಾಂಬರಧರಃ ಶುಕ್ಲಗಂಧಾನುಲೇಪನಃ. ಬಿಳಿ ಹೂಮಾಲೆ ಹಾಕ್ಕೊಂಡು ಬಿಳಿ ಛತ್ರಿ ಹಿಡ್ಕೊಂಡು ವಿಭೀಷಣ್ ಮಾತ್ರ ಒಬ್ಬನೇ ಅಲ್ಲೆಲ್ಲೋ ಹೋಗ್ತಾ ಇದ್ದಾನೆ, ತಾನು ಹೋಗ್ತಾ ಇದ್ದಾನೆ. ಅದು ಶಂಖದೊಂದುಬಿ ನಿರ್ಘೋಷೈರ್ ನೃತ್ತಗೀತೈರಲಂಕೃತಃ. ಆರುಷ್ಯ ಶೈಲ ಸಂಕಾಶಂ ಮೇಘಸ್ತನಿತನ ಸ್ವಯಂ ನು ಮೇಘ ಇಲ್ಲಿ ಅವನು ಶಂಖದುಂದುಬಿ
ಶಂಖ ಬ್ಯಾಂಡ್ ಬಾಜ ಎಲ್ಲ ಬಾರಿಸ್ಕೊಳ್ತಾ ಅವನು ಯಾರು ವಿಭೀಷಣ ಹೋಗ್ತಾ ಇದ್ದಾನೆ. ಶೈಲ ಸಂಕಾಶಂ ಮೇಘಸ್ತನಿ ತನಿ ಸ್ವಯಂ. ಒಂದು ಶಬ್ದ ಆಗುತ್ತಾ ಇರುವಾಗ ಒಂದು ಹೋಗ್ತಾ ಇದ್ದಾನೆ ವಿಭೀಷಣ. ಓಕೆ. ಚತುರ್ದಂತಂ ಗಜಂ ದಿವ್ಯಮಾಸ್ತೆ ತತ್ರ ವಿಭೀಷಣ ಚತುರ್ಭಿಃ ಸಚಿವೈಃ ಸಾರ್ಧಂ ವೈಹಾಯ ಸಮುಪಸ್ಥಿತಃ. ಆನೆಗೆ 4 ದಂತಗಳಂತೆ. 4 ನೋಡಿದ್ದೀರಾ? 2 ಕಂಡು ಬರ್ತವೆ, ಇದು 4. ಈ 4 ದಂತಗಳಿರುವ ಆನೆ ಮೇಲೆ ಕೂತ್ಕೊಂಡು ವಿಭೀಷಣ ಎಲ್ಲೋ ಆಕಾಶ ಮಾರ್ಗದಿಂದ ಎಲ್ಲಿಗೋ ಹೋಗ್ತಾ ಇದ್ದಾನಂತೆ. ತನ್ನ 4 ಮಂತ್ರಿಗಳ ಜೊತೆಗೆ ಹೋಗ್ತಾ ಇದ್ದಾನೆ. ಸೊ ಸಮಾಜಶ್ಚ ಮಹಾನ್ ವೃತ್ತೋ ಗೀತವಾದಿತ್ರ ನಿಸ್ವನಃ. ಪಿಬತಾಂ ರಕ್ತಮಾಲ್ಯಾನಾಂ ರಕ್ಷಸಾಂ ರಕ್ತವಾಸಸಾಂ. ಅಲ್ಲಿ ದೊಡ್ಡ ಸಮಾಜ ಅಂದರೆ ದೊಡ್ಡ ಸಮುದಾಯ ಜನರಿದ್ದಾರೆ. ಅಲ್ಲಿ ಎಲ್ಲರೂ ಕುಡಿಯುತ್ತಾ ಇದ್ದಾರೆ. ರಕ್ತ ಮಾಲ್ಯ ಎಂದಂటే ರಕ್ತ ಹೂಮಾಲೆ, ಕೆಂಪು ಹೂಮಾಲೆ ಹಾಕ್ಕೊಂಡು, ಕೆಂಪು ಬಟ್ಟೆ ಹಾಕ್ಕೊಂಡು ರಾಕ್ಷಸರೆಲ್ಲ ಈಗ ಲಂಕಾ ಗತಿ ಏನಾಗುತ್ತದೋ ನೋಡಿ. ಇದಾದ ನಂತರ ಲಂಕಾ ಚೇಯಂ ಪುರಿ ರಮ್ಯ ಸವಾಜಿರಥ ಕುಂಜರಾನ್. ಸಾಗರೇ ಪತಿತಾ ದೃಷ್ಟ ಭಗ್ನ ಗೋಪುರ ತೋರಣಾನ್. ಈ ಲಂಕಾ ಅದರಲ್ಲುಂಡೆ ಅದರ ಕುದುರೆಗಳು, ಆನೆಗಳು, ಇನ್ನೇನು ಅವರ ಗೋಪುರಗಳು, ತೋರಣಗಳು, ಬಿಲ್ಡಿಂಗ್ಗಳ ಜೊತೆಗೆಲ್ಲ ಸಮುದ್ರದಲ್ಲಿ ಮುಳುಗು ಹೋಗುತ್ತಾ ಇದ್ದಂತೆ. ಲಂಕಾ ದೃಷ್ಟ ಮಯಾ ಸ್ವಪ್ನೆ ರಾವಣೇನಾಭಿರಕ್ಷಿತಾನ್. ದಗ್ಧ ರಾಮಸ್ಯ ದೂತೇನ ವಾನರೇಣ ತರಸ್ವಿನಾನ್. ಒಬ್ಬ ರಾಮಚಂದ್ರನ ದೂತನಾಗಿರುವ ಒಂದು ಕೋತಿ ಬಂದು ಲಂಕೆಯನ್ನು ಸುಟ್ಟು ಹಾಕ್ತಾ ಇದ್ದಾನೆ ಎಂದು ಕನಸಿನಲ್ಲಿ ನೋಡಿದ್ದಳಂತೆ. ತ್ವಯಿತ್ವಾ ತೈಲಂ ಪ್ರಮತ್ತಾಶ್ಚ ಪ್ರಹಸಂತ್ಯೋ ಮಹಾಸ್ವನಾಃ. ಲಂಕಾಯಾಂ ಭಸ್ಮರೂಕ್ಷಾಯಾಂ ಸರ್ವಾ ರಾಕ್ಷಸಯೋಷಿತಃ. ರಕ್ತಂ ನಿವಸನಂ ಗೃಹ್ಯ ಪ್ರವಿಷ್ಟಾ ಗೋಮಯಹ್ರದಂ. ಅಪಗಚ್ಚತ ಹೀಗೆ ಎಷ್ಟೋ ಸ್ತ್ರೀಯರು ಏನು ಕೆಂಪು ಬಟ್ಟೆ ಹಾಕ್ಕೊಂಡು ಎಲ್ಲೆಂದರೆ ಗೋಮಯ ಅಂದರೆ ಗೊತ್ತಲ್ಲವೇ? ಆ ಗೋಮಯದ ಒಂದು ಕೆರೆ ಇದೆ, ಅದರಲ್ಲಿ ಹೋಗಿ ಬೀಳುತ್ತಾ ಇದ್ದರಂತೆ ರಾಕ್ಷಸ ಸ್ತ್ರೀಯರೆಲ್ಲ ಕೆಂಪು ಬಟ್ಟೆಗಳು ಹಾಕ್ಕೊಂಡು. ಇಷ್ಟು ನೋಡಿದ ನಂತರ ಈಗ ಸ್ವಪ್ನ ಮುಗಿಯಿತು. ಮೊದಲು ರಾಮ ಲಕ್ಷ್ಮಣ ಸೀತಾ ಕುರಿತು ಹೇಳಿದ, ಮತ್ತು ರಾವಣ ಕುರಿತು, ಕುಂಭಕರ್ಣ ಕುರಿತು, ವಿಭೀಷಣ ಕುರಿತು, ಕೊನೆಗೆ ಲಂಕಾ ಏನಾಗುತ್ತದೋ ಹೇಳಿ. ಈಗ ಇವಳು ಸ್ವಪ್ನ ಮುಗಿದ ನಂತರ ಇವರು ಸ್ವಲ್ಪ ಏನೋ ಹೇಳ್ತಾರೆ ನೋಡಿ. ಅಪಗಚ್ಚತ ಪಶ್ಯಧ್ವಂ ಸೀತಾಮಾಪ್ನೋತಿ ರಾಘವಃ. ಘಾತಯೇತ್ ಪರಮಾಮರ್ಷಿ ಯುಷ್ಮಾನ್ ಸಾರ್ಧಂ ಹಿ ರಾಕ್ಷಸೈಃ. ಅದರಿಂದ ನೀವು ದೂರವಾಗಿರಿ. ನೋಡಿ, ಸೀತಾ ರಾಮಚಂದ್ರನನ್ನು ಪಡ್ಕೊಳ್ತಾಳೆ, ಅಂದರೆ ರಾಮಚಂದ್ರನ ಪ್ರಾಪ್ತಿ ಆಗುತ್ತದೆ. ಈಗ ನೀವು ಅಂದರೆ ಇಲ್ಲಿಂದ ದೂರ ಹೋಗಿ ನೀವು ಮತ್ತೆ ಸೀತೆಯನ್ನು ಪೀಡಿಸೋದು ಇದೆಲ್ಲ ಬಿಟ್ಟುಬಿಡಿ ಎಂದು ಹೇಳ್ತಾ ಇದ್ದಾರೆ. ಇಲ್ಲದಿದ್ದರೆ ರಾಮಚಂದ್ರ ಬಂದು ನಿಮ್ಮನ್ನು ಹಿಂಸೆ ಮಾಡ್ತಾನೆ. ಪ್ರಿಯಾಂ ಬಹುಮತಾಂ ಭಾರ್ಯಾಂ ವನವಾಸಮನುವ್ರತಾಂ. ಭತ್ಸಿತಾಂ ತರ್ಜಿತಾಂ ವಾಪಿ ನಾನುಮಂಸ್ಯತಿ ರಾಘವಃ. ಸೀತೆಯನ್ನು ಬೈದರೆ, ಹೆದರಿಸಿದ್ದರೆ, ಹೊಡೆದರೆ, ಇಂಥದ್ದೇನಾದರೂ ಮಾಡಿದ್ದರೆ ಆ ರಾಮಚಂದ್ರ ಮತ್ತೆ ಅವ್ರು ಗೆಲ್ಲುತ್ತಾನೆ.
ಗೆದ್ದು ಬಂದ ನಂತರ ಅವ್ರಿಗಿದೆಲ್ಲ ಇಷ್ಟವಿಲ್ಲ, ನಿಮ್ಮನ್ನು ಹಿಂಸೆ ಮಾಡ್ತಾನೆ, ಶಿಕ್ಷೆ ಕೊಡ್ತಾನೆ, ಜೋಪಾನ ಅಲ್ಲವೇ. ತದಲಂ ಕ್ರೂರವಾಕ್ಯೈಶ್ಚ ಸಾಂತ್ವಮೇವಾಭಿಧೀಯತಾಂ ಅಭಿಯಾಚಾಮ ವೈದೇಹೀಮೇ ತದ್ಧಿ ಮಮ ರೋಚತೆ. ಅದರಿಂದ ಕ್ರೂರವಾಗಿ ಕಠಿಣವಾಗಿ ಮಾತಾಡುವಕ್ಕಿಂತ ಒಂದು ಮೃದುವಾಗಿ ವಿನಯದಿಂದ ಆದರದಿಂದ ಮಾತಾಡೋಣ ಇನ್ನು ಮೇಲೆ ಸೀತೆ ಜೊತೆಗೆ, ಇದೇ ನನಗೆ ಇಷ್ಟ. ಯಸ್ಯಾಹ್ಯೇವಂ ವಿಧ ಸ್ವಪ್ನೋ ದುಃಖಿತಾಯ ಪ್ರದೃಶ್ಯತೆ ಸಾ ದುಃಖೈರ್ಬಹುಭಿರ್ಮುಕ್ತಾ ಪ್ರಿಯಂ ಪ್ರಾಪ್ನೋತ್ಯನುತ್ತಮಂ. ಯಾರು ಹೀಗೆ ಮಾಡ್ತಾರೋ, ನನ್ನ ಸ್ವಪ್ನದಲ್ಲಿ ಹೇಳಿದ್ದನ್ನು ತಿಳ್ಕೊಂಡು ಹಾಗೆಯೇ ನೀವು ನಡ್ಕೊಳ್ತಾರೋ ನಿಮಗೆ ಒಳ್ಳೆಯದಾಗುತ್ತದೆ ರಾಕ್ಷಸರು, ಇಲ್ಲದಿದ್ದರೆ ನಿಮಗೆ ರಾಕ್ಷಸರಿಗೆ ಹಿಂಸೆ ಆಗುತ್ತದೆ. ಭತ್ಸಿತಾಮಪಿ ಯಾಚದ್ವಂ ರಾಕ್ಷಸ್ಯ ಕಿಂ ವಿವಕ್ಷಯ ರಾಘವಾದ್ದಿ ಭಯಂ ಘೋರಂ ರಾಕ್ಷಸಾನಾಮುಪಸ್ಥಿತಂ. ಪ್ರಣಿಪಾತ ಪ್ರಸನ್ನಾಹಿ ಮೈಥಿಲೀ ಜನಕಾತ್ಮಜಾನ್ ಅಲಮೇಷಾ ಪರಿತ್ರಾತುಂ ರಾಕ್ಷಸ್ಯೋ ಮಹತೋ ಭಯಾತ್. ಅಪಿ ಚಾಸ್ಯಾ ವಿಶಾಲಾಕ್ಷ್ಯಾ ನ ಕಿಂಚಿದುಪಲಕ್ಷಯೇ ವಿರೂಪಮಪಿ ಚಾಂಗೇಷು ಸುಸೂಕ್ಷ್ಮಮಪಿ ಲಕ್ಷಣಂ. ಛಾಯಾ ವೈಗುಣ್ಯಮಾತ್ರಂ ತು ಶಂಕೆ ದುಃಖಮುಪಸ್ಥಿತಂ. ಅದುಃಖಾರ್ಹಾಮಿಮಾಂ ದೇವೀಂ ವೈಹಾಯ ಸಮುಪಸ್ಥಿತಾಂ. ಅರ್ಥಸಿದ್ಧಿಂ ತು ವೈದೇಹ್ಯಾ ಪಶ್ಯಾಮ್ಯಹಮುಪಸ್ಥಿತಾಂ. ರಾಕ್ಷಸೇಂದ್ರ ವಿನಾಶಂಚ ವಿಜಯಂ ರಾಘವಸ್ಯ ಚ. ನಿಮಿತ್ತಭೂತಮೇತತ್ತು ಶ್ರೋತುಮಸ್ಯಾಮಹತ್ಪ್ರಿಯಂ. ದೃಶ್ಯತೆ ಚ ಸ್ಫುರಚ್ಚಕ್ಷುಃ ಪದ್ಮಪತ್ರಮಿವಾಯತಂ. ಈಷದ್ದಿ ಹೃಷಿತೋ ವಾಸ್ಯ ದಕ್ಷಿಣಾಯಾಸ್ಯ ದಕ್ಷಿಣಃ. ಅಕಸ್ಮಾದೇವ ವೈದೇಹ್ಯ ಬಾಹುರೇಕಃ ಪ್ರಕಂಪತೆ. ಕರೇಣುಹಸ್ತಪ್ರತಿಮಃ ಸವ್ಯಶ್ಚೋರುರನುತ್ತಮಃ. ವೇಪನ್ ಕಥಯತಿ ವಾಸ್ಯ ರಾಘವಂ ಪುರತಸ್ಥಿತಂ. ಪಕ್ಷಿಂ ಚ ಶಾಖಾನಿಲಯಂ ಪ್ರವಿಷ್ಟಃ. ಪುನಃ ಪುನಶ್ಚೋತ್ತಮ ಸಾಂತ್ವವಾದಿ. ಸುಸ್ವಾಗತಂ ವಾಚಮುದೀರಯಾಣಃ. ಪುನಃ ಪುನಶ್ಚೋದಯತೀವ ಹೃಷ್ಟಃ. ತತಃ ಸಾ ಹ್ರೀಮತಿ ಬಾಲಾ ಭರ್ತುರ್ವಿಜಯಹರ್ಷಿತಾ. ಅವೋಚದ್ಯದಿ ತತ್ತಥ್ಯಂ ಭವೇಯಂ ಶರಣಂ ಹಿ ವಃ.
ಇತ್ಯಾರ್ಷೆ ಶ್ರೀಮದ್ ರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೇ ಏನದು ಸುಂದರಕಾಂಡೇ ಸಪ್ತವಿಂಶಃ ಸರ್ಗಃ. ಅಷ್ಟೇ. ಸೀತಕ್ಕೆ ಕೆಲವು ಶಕುನಗಳು ಶುಭ ಶಕುನಗಳು ಆಗುತ್ತಾ ಇವೆ ಅಷ್ಟೇ. ಇದೆಲ್ಲ ಸ್ವಲ್ಪ ಹಿಂದೆ ಮುಂದೆ ಆಗುತ್ತದೆ, ಏನೇನೋ ಗೊತ್ತಾಗಲ್ಲ. ನೋಡಿ ಇಷ್ಟೆಲ್ಲ ಹೇಳಿದಾರ. ಮುಂದಿನ ಅಧ್ಯಾಯ ನೋಡು, ಮತ್ತೆ ಸೀತಾ ವಿಲಾಪ. ಅಂದರೆ ಇದು ಏನೋ ಈ ತ್ರಿಜಟ ಅದು ತಪ್ಪ ಅಥವಾ ಇದು ತಪ್ಪ ಏನೋ ಆಗಿರಬಹುದು. ಯಾರೊಬ್ಬರು ಸೇರಿಸಿದ್ದಾರೆ. ಈ ತ್ರಿಜಟ ಹೇಳಿದ ನಂತರ ಸಂತೋಷ ಪಟ್ಕೊಂಡರು ಎಂದು ಈಗ ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ. ಸೀತಾ ಸಂತೋಷ ಪಟ್ಕೊಂಡಲು ಹರ್ಷ ಎಂದು ಮತ್ತೆ ವಿಲಾಪ ಮಾಡ್ತಾರೆ ಮುಂದೆ. ಈಗ ಇದು ಹಿಂದೆ ಮುಂದೆ ಆಯಿತು. ಅಂದರೆ ಯಾರೋ ಕೆಲವು ಎಕ್ಸ್ಟ್ರಾ ಶ್ಲೋಕಗಳು ಸೇರಿಸಿಬಿಟ್ಟರು. ಈಗ ಇದೆಲ್ಲ ಈಗ ಮುಂದಿನ ಅಧ್ಯಾಯ ಅಷ್ಟಾವಿಂಶಸ್. ನೋಡಿ ಇದು ಮೀಟರೇ ಬದಲಾಯಿಸಿದೆ ನೋಡಿ. ಮೀಟರ್ ಬೇರೆ ಮೀಟರ್ ಇದೆ. ಇದಲ್ಲವೋ ಏನೋ ನೇರಾಗಿ 30ನೇ ಸರ್ಗಕ್ಕೆ ಹೋಗಬೇಕು. ಈ 2 ಸರ್ಗಗಳು ಬೇರೆ ಮೀಟರ್ ಇದೆ. ಬೇಗ ಬೇಗ ಓದಿಬಿಡೋಣ. ಟೈಮ್ ಸ್ವಲ್ಪ 5 ನಿಮಿಷ 10 ನಿಮಿಷ ಇದೆ ಇದರಲ್ಲಿ. ಯಾಕಂದರೆ ಕಥೆ ಹೊಂದುತ್ತಾ ಇಲ್ಲ. ಸೀತಕ್ಕೆ ಇನ್ನೂ ವಿಲಾಪ ದುಃಖ ಇದೆ, ಇನ್ನೂ ಪ್ರಾಣ ಬಿಡ್ತೀನಿ ಎಂದು ಮಾಡ್ತಾ ಇದ್ದಾರೆ. మరి ಇಷ್ಟೆಲ್ಲ ಕೇಳಿದಾನೆ. ಈ ತ್ರಿಜಟ ಸ್ವಪ್ನವೇ ತಪ್ಪ ಅಥವಾ ಈ ಕೊನೆಯ ಶ್ಲೋಕಗಳು ಸರಿಯಾಗಿಲ್ಲ ಅನಿಸುತ್ತದೆ. ಕೊನೆಯ ಶ್ಲೋಕಗಳು ತಪ್ಪ ಏನೋ ಆಗಿರಬಹುದು. ಇದಾದ ನಂತರ ಸೀತಾ ಇನ್ನೂ ವಿಲಾಪ ಮಾಡ್ತಾರೆ, ದುಃಖ ಮಾಡ್ಕೊಳ್ತಾರೆ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದು ಯೋಚನೆ. ಬರೀ ಇಷ್ಟೆಲ್ಲ ಹರ್ಷ ಮಾಡ್ಕೊಂಡ ನಂತರ ದುಃಖ ಏಕೆ? ಇದು ಹೊಂದಲ್ಲ. ಅದಕ್ಕೋಸ್ಕರ ಏನೋ ಈ ಶ್ಲೋಕಗಳು ಹಿಂದೆ ಮುಂದೆ ಆಯಿತು. ಅಥಾಷ್ಟಾವಿಂಶಃ ಸರ್ಗಃ ವಿಲಪಂಚ ಸೀತಾಯಾಃ ಪ್ರಾಣಪರಿತ್ಯಾಗಾಯ ಉದ್ಯಮಃ. ಸೀತಾ ವಿಲಾಪ ಮಾಡುತ್ತಾ ಪ್ರಾಣ ಬಿಡ್ತೀನಿ ಎಂದು ಪ್ರಯತ್ನ ಮಾಡುವುದಂತೆ. ಸಾ ರಾಕ್ಷಸೇಂದ್ರಸ್ಯ ವಚೋ ನಿಶಮ್ಯ ತದ್ರಾವಣಸ್ಯ ಪ್ರಿಯಮಪ್ರಿಯಾರ್ಥ ಸೀತಾ ವಿತತ್ರಾಸ ಯಥಾ ವನಾಂತೆ ಸಿಂಹಾಭಿಪನ್ನ ಗಜರಾಜಕನ್ಯಾನ್ ಸ ರಾಕ್ಷಸೀ ಮಧ್ಯಗತಾ ಚ ಭೀರು ವಾಗ್ಭಿರ್ಭೃಶನ್ ರಾವಣ ತರ್ಜಿತಾ ಚ ಕಾಂತಾರ ಮಧ್ಯೆ ವಿಜನೆ ವಿಸೃಷ್ಟಾ ಬಾಲೇವ ಕನ್ಯಾ ವಿಲಲಾಪ ಸೀತಾನ್ ಸತ್ಯಂ ವತೇದಂ ಪ್ರವದಂತಿ ಲೋಕೆ ನಾ ಕಾಲ ಮೃತ್ಯುರ್ಭವತೀತಿ ಸಂತಃ ಯತ್ರಾಹಮೇವಂ ಪರಿಭರ್ತ್ಸ್ಯಮಾನಾ ಜೀವಾಮಿ ಯಸ್ಮಾತ್ ಕ್ಷಣಮಪ್ಯಪುಣ್ಯಾನ್. ಸುಖಾದ್ವಿಹೀನಂ ಬಹುದುಃಖಪೂರ್ಣಂ ಇದಂ ತು ನೂನಂ ಹೃದಯಂ ಸ್ಥಿರಂ ಮೇ. ಕೇಳಿಸ್ತಾ ಇದೆಯಾ? ಮೈಕ್ ಬೇಕು. ವಿದೀರ್ಯತೆ ಯನ್ನ ಸಹಸ್ರಧಾದ್ಯಾನ್ ವಜ್ರಾಹತಂ ಶೃಂಗಮಿವಾಚಲಸ್ಯಾನ್ ನೈವಾಸ್ತಿ ನೂನಂ ಮಮ ದೋಷಮತ್ರ ವದ್ಯಾಹಮಸ್ಯ ಪ್ರಿಯದರ್ಶನಸ್ಯ ಭಾವಂ ನ ಚಾಸ್ಯಾಹಮನುಪ್ರದಾತುಂ ಅಲಂ ದ್ವಿಜೋ ಮಂತ್ರಮಿವ ದ್ವಿಜಾಯಾಂ ತಸ್ಮಿನ್ನನಾಗಚ್ಚತಿ ಲೋಕನಾಥೇ ಗರ್ಭಸ್ಥಜಂತೋರಿವ ಶಲ್ಯಕೃಂತಃ ನೂನಂ ಮಮ ಅಂಗಾನ್ಯಚಿರಾದನಾರ್ಯಃ ಶಸ್ತ್ರೈಶ್ಚಿತೈಶ್ಚೇತ್ಸ್ಯತಿ ರಾಕ್ಷಸೇಂದ್ರಃ ದುಃಖಂ ಬತೇದಂ ನನು ದುಃಖಿತಾಯ
मासौ चिरायाभिगमिष्यतो द्वौ बद्धस्य बध्यस्य यथा निशान्ते राजोपरोधादिवतस्करस्य हा रामः लक्ष्मणः सुमित्रे हा राममातः सह मे जनन्यः एषा विपद्यामहमल्पभाग्या महर्नवेनौरिव मूढवातान् तरस्विनौ धारयता मृगस्य सत्त्वेन रूपं मनुजेन्द्रपुत्रौ नूनं विशस्तौ मम कारणात्तौ संहर्षभौद्वा विववैद्युतेन नूनं सकालो मृगरूपधारी मामल्पभाग्यां लुलुभे तदानीं यत्रार्यपुत्रौ विससर्ज मूढा रामानुजं लक्ष्मणपूर्वजं च हा राम सत्यव्रतदीर्घबाहो हा पूर्णचन्द्रप्रतिमानवक्त्रान् हा जीवलोकस्य हितप्रियश्च वध्यां न मां वेत्सि हि राक्षसानाम् अनन्यदेवत्वमियं क्षमा च भूमौ च शय्या नियमश्च धर्मे पतिव्रतात्वं विफलं ममेदं कृतं कृतघ्नेष्विव मानुषाणां मोघो हि धर्मश्चरितो ममायं तथैकपत्नीत्वमिदं निरर्थकम् या त्वां न पश्यामि कृशा विवर्णा हीना त्वया सङ्गमने निराशान् पितुर्निदेशं नियमेन कृत्वा वनान्निवृत्तश्चरितव्रतश्च स्त्रीभिस्तु मन्ये विपुलेक्षणाभिः संरंस्यते वीतभयकृतार्थः अहं तु रामा त्वयि जातकामा चिरं विनाशाय निबद्धभावान् मोघं चरित्वा ततपोव्रतं च त्यक्ष्यामि दिग्जीवितमल्पभाग्यां सञ्जीवितं क्षिप्रमहं त्यजेयम् विषेण शस्त्रेण शितेन वापि विषस्य दाता न तु मेऽस्ति कश्चित् शस्त्रस्य वावेश्मनि राक्षसस्य शोकाभितप्ता बहुधा विचिन्त्यान् सीता तवेणीग्रथनं गृहीत्वा उद्बध्य वेण्युद्ग्रथनेन शीघ्रम् अहं गमिष्यामि यमस्य मूलम् उपस्थिता सा मृदु सर्वगात्री
ಶಾಖಾಂ ಗೃಹೀತ್ವಾ ಚ ನಗಸ್ಯ ತಸ್ಯಾಸ್ತು ರಾಮಂ ಪರಿಚಿಂತಯಂತ್ಯಾನ್ ರಾಮಾನುಜಂ ಸ್ವಂ ಚ ಕುಲಂ ಶುಭಂಗ್ಯಾಃ ತಸ್ಯಾ ವಿಶೋಕಾನಿ ತದಾ ಬಹೂನಿ ಧೈರ್ಯಾರ್ಜಿತಾನಿ ಪ್ರವರಾಣಿ ಲೋಕೆ ಪ್ರಾದುರ್ನಿಮಿತ್ತಾನಿ ತದಾ ಬಭೂವುಃ ಪುರಾಪಿ ಸಿದ್ಧಾನ್ಯುಪಲಕ್ಷಿತಾನಿ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕೀಯೇ ಆದಿಕಾವ್ಯೇ ಸುಂದರಕಾಂಡೇಷ್ಟಾವಿಂಶಃ ಸರ್ಗಃ. ಸಾಕಾ? ಇನ್ನೊಂದು ಚಿಕ್ಕದು ಹೇಳಿಬಿಡು. ಚಿಕ್ಕದಿದೆ ಹೇಳಿಬಿಡ್ತೀವಿ. ಅಂದರೆ ಇನ್ನೂ ಅದೇನು 28 ಆಯಿತು. 29 ಏಕೋನತ್ರಿಂಶಃ ಸರ್ಗಃ ಅಂದರೆ 29 ಅಂದರೆ 29ನೆಯ ಸರ್ಗ. ಅಥ 29 ಕರೆಕ್ಟ್. ಅಥ ಏಕೋನತ್ರಿಂಶಃ ಸರ್ಗಃ. ಸೀತಕ್ಕೆ ಶಕುನಗಳು ಕಂಡುಬರುವುದು, ಶುಭ ಶಕುನ. ತಥಾಗತಾಂ ತಾಂ ವ್ಯಥಿತಾಮನಿಂದಿತಾಂ ವ್ಯತೀತಹರ್ಷಾಂ ಪರಿದೀನಮಾನಸಾಂ ಶುಭಾಂ ನಿಮಿತ್ತಾನಿ ಶುಭಾನಿ ಭೇಜಿರೇನ್ ನರಂ ಶ್ರಿಯಾಜುಷ್ಟಮಿವೋಪಸೇವಿನಃ ತಸ್ಯಾಂ ಶುಭಂ ವಾಮಮರಾಲಪಕ್ಷ್ಮಾನ್ ರಾಜ್ಯಾವೃತಂ ಕೃಷ್ಣ ವಿಶಾಲಶುಕ್ಲಂ ಪ್ರಾಸ್ಪಂದತೈಕಂ ನಯನಂ ಸುಕೇಶ್ಯಾಂ ಮೀನಾಹತಂ ಪದ್ಮಮಿವಾಭಿತಾಮ್ರಂ ಭುಜಶ್ಚ ಚಾರ್ವಂಚಿತವುತ್ತಪೀನಃ ಪರಾರ್ಧ್ಯಕಾಲ ಗುರುಚಂದನಾರ್ಹಃ ಅನುತ್ತಮೇನಾಧ್ಯುಷಿತಪ್ರಿಯೇಣ ಚಿರೇಣ ವಾಮಃ ಸಮವೇಪತಾಶೂನ್ ಗಜೇಂದ್ರಹಸ್ತ ಪ್ರತಿಮಶ್ಚ ಪೀನಃ ತಯೋರ್ದ್ವಯೋರ್ಸಂಹತಯೋಸ್ತು ಜಾತಃ ಪ್ರಸ್ಪಂದಮಾನಃ ಪುನರೂರುರಸ್ಯ ರಾಮಂ ಪುರಸ್ತಾತ್ ಸ್ಥಿತಮಾಚಚಕ್ಷೆ ಶುಭಂ ಪುನರ್ಹೇಮ ಸಮಾನವರ್ಣಂ ಈಷದ್ರಜೋಧ್ವಸ್ತಮಿವಾತು ಲಾಕ್ಷ್ಯಾಃ ವಾಸಸ್ಥಿತಾಯಾಃ ಶಿಖರಾಗ್ರ್ಯದಂತ್ಯಾಃ ಕಿಂಚಿತ್ ಪರಿಸ್ರಂಸತಚಾರುಗಾತ್ರ್ಯಾಃ ಏತೈರ್ನಿಮಿತ್ತೈರಪರೈಶ್ಚ ಶುಭ್ರೂಃ ಸಂಚೋದಿತಾ ಪ್ರಾಗಪಿ ಸಾಧುಸಿದ್ಧೈಃ ವಾತಾತಪಕ್ಲಾಂತಮಿವ ಪ್ರಣಷ್ಟಂ ವರ್ಷೇಣ ಬೀಜಂ ಪ್ರತಿಸಂಜಹರ್ಷಾನ್ ತಸ್ಯಾಃ ಪುನರ್ಬಿಂಬಫಲೋಪಮೋಷ್ಟಂ ಸಕ್ಷಿಭ್ರುಕೇಶಾಂತಮರಾಲಪಕ್ಷ್ಮಾನ್ ವಕ್ತ್ರಂ ಬಭಾಸೆ ಸಿತಶುಕ್ಲದಂಷ್ಟ್ರಂ ರಾಹೋರ್ಮುಖಾಚ್ಚಂದ್ರ ಇವ ಪ್ರಮುಕ್ತಃ ಸಾವೀತಶೋಕಾವ್ಯಪನೀತತಂದ್ರಾನ್
ಶಾಂತಜ್ವರ ಹರ್ಷ ವಿಬುದ್ಧ ಸತ್ವಾನ್ ಅಶೋಭತಾರ್ಯ ವದನೇನ ಶುಕ್ಲೇನ್ ಶೀತಾಂಶುನಾ ರಾತ್ರಿರಿವೋದಿತೇನ ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕೀಯೇ ಆದಿಕಾವ್ಯೆ ಸುಂದರಕಾಂಡೇ ಏಕೋನತ್ರಿಂಶಃ ಸರ್ಗಃ. ಈಗ ಹನುಮಂತ ಮಾತಾಡೋದು ಮುಂದಿನ ಅಧ್ಯಾಯ. ಹನುಮಂತ ಕೆಳಗೆ ಇಳಿದು ಅಥವಾ ಅಲ್ಲಿಂದಲೋ ಏನು ಹೇಳ್ತಾನೋ ಮುಂದೆ ನೋಡೋಣ. ಸೀತೆ ಜೊತೆಗೆ ಮಾತಾಡೋದಕ್ಕೆ ಸೀತೆಗೆ ಈಗ ಇಷ್ಟುವರೆಗೆಲ್ಲ ದುಃಖ ಈಗ ಶುರುವಾಗ್ತದೆ. ಆಯಿತು, ಟೈಮ್ ಆಯಿತು, ಇವತ್ತು ಮುಗಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.